ಇನ್ನು ಈ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಿಜೆಪಿ ಕಾಂಗ್ರೆಸ್ ನಡುವೆ ಒಂಥರ ವಾಕ್ ಸಮರಕ್ಕೆ ಕಾರಣ ಆಗಿದೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ತಾತ್ಕಾಲಿಕವಾದದ್ದು, ಇದೇನು ಶಾಶ್ವತವಾದದ್ದಲ್ಲ. ಇದನ್ನು ಭಾರತೀಯರು ಸೃಷ್ಟಿ ಮಾಡಿರೋದಲ್ಲ. ಇದನ್ನು ವಿಧಾನ ಪರಿಷತ್ ವಿಪಕ್ಷ ನಾಯಕ ನಾರಾಯಣ ಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ತಾತ್ಕಾಲಿಕವಾದದ್ದು, ಇದನ್ನು ಭಾರತೀಯರು ಸೃಷ್ಟಿ ಮಾಡಿರೋದಲ್ಲ. ಇದು ಅಮೇರಿಕ ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದ ನಮಗೆ ಸ್ಟಾಕ್ ಬರ್ತಾ ಇಲ್ಲ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆ ಇದು. ಕೇಂದ್ರ ಪರಿಹಾರ ಕಂಡುಕೊಳ್ಳಲಿಕ್ಕೆ ಯತ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಸುಮ್ಮನೆ ಕೂತ್ಕೊಂಡಿಲ್ಲ, ಏನು ಸೊಲ್ಯೂಷನ್ ಹುಡುಕಬಹುದು ಆ ಸೊಲ್ಯೂಷನನ್ನು ಹುಡುಕ್ತಾ ಇದೆ. ಸದ್ಯದಲ್ಲೇ ಎಲ್ಲವೂ ಕೂಡ ಬಗೆಹರಿಯುತ್ತೆ. ಆದರೆ ಇದು ಕಾಂಗ್ರೆಸ್ನವ್ರಿಗೆ ಮಾತ್ರ ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನವರು. ಇನ್ನು ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಕಾಂಗ್ರೆಸ್ನವರ ವಿರುದ್ಧವಾಗಿ ಈಗೇನು ಕೇಂದ್ರ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ, ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಮಾಹಿತಿಯ ಪ್ರಕಾರ ಇದು ತಾತ್ಕಾಲಿಕವಾದ ಒಂದು ಆಗಿರ್ತಕ್ಕಂಥ ಸಮಸ್ಯೆ. ಈ ಸಮಸ್ಯೆಗೆ ಭಾರತ ದೇಶ, ಕರ್ನಾಟಕ ಕಾರಣವಲ್ಲ. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೆಯತಕ್ಕಂಥ ಯುದ್ಧದ ಕಾರಣವಾಗಿ ಕ್ರೂಡ್ ಆಯಿಲ್ ಅಲ್ಲಿಂದ ಬರಬೇಕಾಗಿರೋದು ನಮಗೆ ಸರಿಯಾದ ಸಮಯಕ್ಕೆ ತಲುಪಲಿಲ್ಲ. ಆ ಕಾರಣದಿಂದ ಇದು ತಾತ್ಕಾಲಿಕವಾದ ಒಂದು ಸಮಸ್ಯೆ ಆಗಿದೆ. ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಇದನ್ನ ಸಮಸ್ಯೆಯನ್ನ ಬಗೆಹರಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಸತತವಾಗಿ ಕೇಂದ್ರ ಸರ್ಕಾರ ಸಮಸ್ಯೆಯ ಪರಿಹಾರಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ ಅರ್ಬೋಸ್ ಇಂದ ಈಗಾಗಲೇ ನಮ್ಮ ಈ ಕ್ರೂಡ್ ಆಯಿಲ್ ನ ಒತ್ತಿರ್ತಕ್ಕಂಥ ಹಡಗುಗಳು ಭಾರತವನ್ನ ಈಗಾಗಲೇ ರೀಚ್ ಆಗ್ತಾ ಇವೆ. ಸಮಸ್ಯೆ ಇದು ತಾತ್ಕಾಲಿಕ. ಇದು ಯಾರು ಭಾರತೀಯರು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದಲ್ಲ. ಆದ್ರೆ ಇದು ಸಣ್ಣ ಅಂದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೂ ಕೂಡ ಅರ್ಥ ಆಗ್ತಕ್ಕಂಥ ಸಮಸ್ಯೆ. ಆದ್ರೆ ಕಾಂಗ್ರೆಸ್ನವರಿಗೆ ಇದು ಅರ್ಥ ಆಗೋದಿಲ್ಲ. ಅದರಲ್ಲೂ ಕೂಡ ರಾಜಕಾರಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾರೇ ಇದರಲ್ಲಿ ಬೇಳೆ ಬೇಯಿಸ್ಕೊಳಕ್ ಹೋದ್ರೆ ಜನ ಅರ್ಥ ಮಾಡ್ಕೊಳ್ತಾರೆ, ನೀವು ಕಾಮನ್ ಸೆನ್ಸೇ ಇಲ್ಲದ ಜನ ಅಂತ. ಆದ್ರಿಂದಾಗಿ ಈ ಒಂದು ಕೆಟ್ಟ ಒಂದು ಇದನ್ನ ಹಬ್ಬಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾರೆ. ಅದಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಕು.